ಹೆಸರು ಅಮೋಘ್ ಎಸ್ ರಾವ್ ಕಂಬಳಕಟ್ಟ. ನಾನು ಆದಿಳ್ಪೆ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಕರಾವಳಿಯ ಕಲೆಯಾದ ಯಕ್ಷಗಾನವನ್ನು ನಮ್ಮ ಜಿಲ್ಲೆಯವರು ಮಾತ್ರವಲ್ಲದೆ ಹೊರ ಜಿಲ್ಲೆಯವರು ಹಾಗೂ ಹೊರ ರಾಜ್ಯದವರು ಕಲಿತು ಪ್ರದರ್ಶಿಸಿರುವುದು ನಮಗೊಂದು ಹೆಮ್ಮೆಯಾಗಿದೆ. ಅಷ್ಟೇ ಅಲ್ಲದೆ ನಮ್ಮ ಶಾಲೆಯಿಂದ ರಾಜಸ್ಥಾನದ ಒಬ್ಬ ಹುಡುಗಿ ಪ್ರದರ್ಶಿಸಿರುವುದು ನಮಗೆ ಒಂದು ಹೆಮ್ಮೆ. ಇದಕ್ಕೆ ಕಾರಣ ನಮ್ಮ ಯಕ್ಷ ಶಿಕ್ಷಣ ಟ್ರಸ್ಟ್. ಅಷ್ಟೇ ಅಲ್ಲದೆ ನಾನು ಯಕ್ಷ ಶಿಕ್ಷಣ ಟ್ರಸ್ಟ್ ವತಿಯಿಂದ ನಡೆಯುವ ಕಿಶೋರ ಯಕ್ಷಗಾನ ಸಂಭ್ರಮದಲ್ಲಿ ಸತತ 3 ವರ್ಷಗಳಿಂದ ಪಾತ್ರ ನಿರ್ವಹಿಸಿದ್ದೇನೆ. ಈ ಬಾರಿ ರುಕ್ಮಿಣಿ ಕಲ್ಯಾಣ ಎಂಬ ಪ್ರಸಂಗದ ರುಗ್ಮನಾಗಿ ಪಾತ್ರವನ್ನು ನಿರ್ವಹಿಸಿದ್ದೇನೆ. 5ನೇ ವರ್ಷದಲ್ಲಿಯೇ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆ ಕಲಿತ ನನಗೆ ಪ್ರೌಢಶಾಲೆಯಲ್ಲಿ ಯಕ್ಷ ಶಿಕ್ಷಣ ಟ್ರಸ್ಟ್ನ ಯಕ್ಷಗಾನ ಅಭ್ಯಾಸ ಮಾಡುವುದು ಕಷ್ಟವೆನಿಸಲಿಲ್ಲ. ಸತತ 3 ವರ್ಷಗಳಿಂದ ಯಕ್ಷಗಾನದಲ್ಲಿ ಭಾಗವಹಿಸಲು ಅವಕಾಶ ನೀಡಿದ ಯಕ್ಷ ಶಿಕ್ಷಣ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದ ಸಮರ್ಪಿಸಲು ಇಚ್ಛಿಸುತ್ತೇನೆ. ಅಷ್ಟೇ ಅಲ್ಲದೆ ನಮ್ಮ ಗುರುಗಳಾಗಿ ಶಾಂತರಾಮಾಚಾರ್ಯ ಹೇರೂರು ಇವರು ಸತತ 3 ವರ್ಷಗಳಿಂದ ನಮಗೆ ಯಕ್ಷಗಾನವನ್ನು ಕಲಿಸಿಕೊಡುತ್ತಿದ್ದಾರೆ. ಅವರಿಗೂ ನಾನು ಧನ್ಯವಾದವನ್ನು ಹೇಳಲು ಇಚ್ಛಿಸುತ್ತೇನೆ. ಮಾತ್ರವಲ್ಲದೆ 2 ವರ್ಷಗಳಿಂದ ನಮ್ಮ ಶಾಲಾ ವಾರ್ಷಿಕೋತ್ಸವದಲ್ಲಿ ಯಕ್ಷಗಾನವನ್ನು ಮರುಪ್ರದರ್ಶಿಸಲು ಅವಕಾಶ ಕೊಟ್ಟಿದ್ದಾರೆ ನಮ್ಮ ಸಂಚಾಲಕರಾದ TK ಗಣೇಶ್ ರಾವ್ ಇವರು. ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ. ಮಾತ್ರವಲ್ಲದೆ ನಾವು ಯಕ್ಷಗಾನವನ್ನು ಅಭ್ಯಾಸ ಮಾಡುವಾಗ ನಮಗೆ ತುಂಬ ಪ್ರೋತ್ಸಾಹ ನೀಡಿದವರು ನಮ್ಮ ಶಾಲಾ ದೈಹಿಕ ಶಿಕ್ಷಕರಾದ ಸುರೇಶ್ ಸರ್ ಇವರು. ಅವರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಯಕ್ಷಗಾನದಿಂದ ನನಗೆ ತುಂಬ ಅನುಕೂಲವಾಗಿದೆ. ಇದರಿಂದ ಧೈರ್ಯ ಸಿಕ್ಕಿದೆ. ಅಷ್ಟೇ ಅಲ್ಲದೆ ಯಕ್ಷಗಾನ ಒಂದು ಸಂಪೂರ್ಣ ಕಲೆಯಾಗಿದೆ. ಈ ಯಕ್ಷಗಾನವನ್ನು ನಾವು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಇಷ್ಟು ಹೇಳಿ ನನ್ನ ಅನಿಸಿಕೆಗೆ ಪೂರ್ಣ ವಿರಾಮವನ್ನು ನೀಡುತ್ತೇನೆ. ಯಕ್ಷಗಾನಂ ವಿಶ್ವಗಾನಂ.